ಪ್ರತಿ ಟನ್ ಕಬ್ಬಿಗೆ ಕೊಡಬೇಕಾಗಿರುವ 50 ರು ಬಾಕಿ ಹಣವನ್ನು ಕೂಡಲೇ ಪಾವತಿಸಬೇಕೆಂದು ಆಗ್ರಹಿಸಿ ಮದ್ದೂರು ತಾಲೂಕು ಭಾರತೀನಗರದ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟಿಸಿದರು. ಭಾರತೀನಗರದ ಮದ್ದೂರು ಮಳವಳ್ಳಿ ಹೆದ್ದಾರಿಯಲ್ಲಿ ಎತ್ತಿನ ಗಾಡಿಗಳ ಜೊತೆಗೆ ಮೆರವಣಿಗೆ ನಡೆಸಿ ನಂತರ ಕಾರ್ಖಾನೆಗೆ ಕಚೇರಿಗೆ ಮುತ್ತಿಗೆ ಹಾಕಿ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಬೋರಪುರ ಶಂಕರೇಗೌಡ ಅವರು ಮಾತನಾಡಿ, ಸರ್ಕಾರ ಆದೇಶ ಹೊರಡಿಸಿರುವಂತೆ ಪ್ರತಿ ಟನ್ ಕಬ್ಬಿಗೆ 50 ರುಗಳನ್ನು ಬಿಡುಗಡೆ ಮಾಡಿದ್ದು, ಇನ್ನುಳಿದ 50 ರುಗಳನ್ನು ಕಾರ್ಖಾನೆ ಕೂಡಲೇ ನೀಡಬೇಕು. ಅಲ್ಲಿವರೆಗೂ ಕಾರ್ಖಾನೆಯನ್ನು ಪ್ರಾರಂಭಿಸಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಈಗಾಗಲೇ ಪೆಟ್ರೋಲ್, ಡೀಸೆಲ್, ರಸಗೊಬ್ಬರಗಳ ಬೆಲೆ ಏರಿಕೆಯಾಗಿದ್ದು ವ್ಯವಸಾಯದಲ್ಲಿ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರ ಮಧ್ಯ ಪ್ರವೇಶಿಸಿ ಟನ್ ಕಬ್ಬಿಗೆ 5,000 ರುಗಳನ್ನು ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ಹಾಗೆಯೇ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಜಿಎಸ್ ಶಂಕರ್ ಅವರು ಮಾತನಾಡಿ, ಕಾರ್ಖಾನೆಯವರು ಇದುವರೆಗೂ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾರೆ ಹೊರತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಎಂದೂ ಮುಂದೆ ಬಂದಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ರೈತರು ವ್ಯವಸಾಯವನ್ನು ಮಾಡಲು ಸಾಧ್ಯವಾಗದಿದ್ದು ಕಚ್ಚಾ ವಸ್ತು ದೊರಕದೆ ಕಾರ್ಖಾನೆ ನಡೆಸಲು ಸಾಧ್ಯವಿಲ್ಲ. ಇದನ್ನು ಮನಗಂಡು ಕೂಡಲೇ ಹಣ ಬಿಡುಗಡೆಗೆ ಗಮನವಹಿಸಬೇಕೆಂದು ಆಗ್ರಹಿಸಿದರು. ರೈತರಿಂದ ಮನವಿ ಸ್ವೀಕರಿಸಿ ಕಾರ್ಖಾನೆ ಉಪಾಧ್ಯಕ್ಷ ಅರ್ಮಣಿ ಅವರು ಮಾತನಾಡಿ, ಕಾರ್ಖಾನೆ ಉತ್ಪಾದಿಸುವ ಸಕ್ಕರೆಗೆ ಕಳೆದ 10 ವರ್ಷಗಳಿಂದ ಸ್ಥಿರ ಬೆಲೆ ಇದ್ದು ಕಾರ್ಖಾನೆಯ ಹಲವು ಲೈಸೆನ್ಸ್ಗಳಿಗೆ ಸರ್ಕಾರ ಹಣ ಏರಿಕೆಗೊಳಿಸಿದ್ದು ರೈತರಿಗೆ ಸಮಸ್ಯೆ ಇರುವಂತೆ ಕಾರ್ಖಾನೆಗಳಿಗೂ ಸಮಸ್ಯೆ ಇದೆ. ಹಾಗಾಗಿ ನಾವು ನ್ಯಾಯಾಲಯದ ಮೆಟ್ಟಿಲೇರಿರುವುದು ರೈತರ ವಿರುದ್ಧವಲ್ಲ, ಸರ್ಕಾರದ ವಿರುದ್ಧ ಎಂದು ಸ್ಪಷ್ಟಪಡಿಸಿದರು. ಇದನ್ನು ಮನಗಂಡು ಸರ್ಕಾರ ಕಾರ್ಖಾನೆ ಮತ್ತು ರೈತರ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಲಿ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿ ಲಿಂಗಪ್ಪಾಜಿ, ತಾಲೂಕು ಅಧ್ಯಕ್ಷ ಉಮೇಶ್, ಕಾರ್ಯದರ್ಶಿ ವಿನೋದ್ ಬಾಬು, ರಾಮನಗರ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ಮಹಿಳಾ ಅಧ್ಯಕ್ಷೆ ರತ್ನಮ್ಮ, ತಾಲೂಕು ಉಪಾಧ್ಯಕ್ಷ ಮುಟ್ಟನಹಳ್ಳಿ ವೆಂಕಟೇಶ್, ಸಿಕೆರೆ ಮಹಾದೇವು, ಕಳಿಮಳೆದೊಡ್ಡಿ ಸಿದ್ದರಾಜು, ಡಿಕೆರೆ ರಮೇಶ್, ಮಠದ ದೊಡ್ಡಿ ಕೆಂಪಣ್ಣ, ಯಡಗನಹಳ್ಳಿ ರಾಮಣ್ಣ, ಮಾದ್ರಳ್ಳಿ ದೇಶಿಗೌಡ, ಅಣ್ಣೂರ್ ಕೃಷ್ಣ, ರಾಜೇಶ್, ಬೊಬ್ಸಮುದ್ರ ದಯಾನಂದ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ದೊಡ್ಡಿ ಫ್ಯಾಕ್ಟ್ರಿ ಕೊಪ್ಪ ಫ್ಯಾಕ್ಟ್ರಿ ಇಲ್ಲೇನೆ 40,000 50 ಜನ ಒಪ್ಪಿದ್ದಾರೆ. ಇದು ಕಬ್ಬು ಬೆಳೆಗಳು ಎಷ್ಟು ಜನ ಬಂದಿದ್ದೀವಿ ನೋಡಿ. ಕಬ್ಬು ಬಾಕಿ ತಗೊಳ್ಳಿಕ್ಕೆ ಹೋರಾಟಕ್ಕೆ ಬರೀ ಬೆಳೆನ್ಸು ಜನ ಇದೆ. ದಯವಿಟ್ಟು ಏನೀಗ ಫ್ಯಾಕ್ಟ್ರಿ ಬೆಳೆಯನ್ನು ಮಂಡ್ಯ ಜಿಲ್ಲೆ 5 ಜನ, ಒಟ್ಟು ಟೋಟಲ್ ಒಂದು 20 ಕಾರ್ಖಾನೆ ಇರ್ಬೇಕು ಕರ್ನಾಟಕದಲ್ಲಿ. ಅವರು ಏನಾದ್ರು ಈ ತರದ್ದು ತೊಂದರೆ ಆದ್ರೆ ಹೈಕೋರ್ಟ್ಗೆ ಹೋಗ್ತಾರೆ ಮೊರೆ. ನಾವು 1,02,000 ಜನ ಇಟ್ಕೊಂಡು ಯಾವ ತರ ನಾವು ಹೈಕೋರ್ಟ್ಗೆ ಹೋಗಿದೀವ ನಮ್ಮ ಪರವಾಗಿ ಹೇಳ್ರಿ. ಯಾವತ್ತಾದ್ರೂ ನಮ್ಗೆ ಕೋರ್ಟ್ ಅನ್ಯಾಯ ಮಾಡ್ತಾ ಇದೀವಿ, ನಾವು ಇಷ್ಟು ಕಷ್ಟಪಟ್ಟು ಕಬ್ಬೆಳೆ ಬೆಳೀತಾ ಇದೀವಿ, ನಮ್ಗೆ ಹಣನ ಸರಿಯಾದ ರೀತಿಯಲ್ಲಿ ಕಾರ್ಖಾನೆಯಲ್ಲಿ ಸರ್ಕಾರ ಕೊಡ್ತಾ ಇಲ್ಲ ಅಂತ ನಾವು ಕೋರ್ಟ್ಗೆ ಹೋಗ್ಬೇಕಾಗಿತ್ತಲ್ವಾ. 51 ವರ್ಷ ಆಯಿತು. ನಾವು ಯಾವಾಗಲೂ ರೈತರ ವಿರೋಧ ಹೋಗುದಿಲ್ಲ, ಮಾಡುದಿಲ್ಲ. ಅದು ಇರೋದು ರೈತರು ಎಲ್ರಿಗೂ ಗೊತ್ತು ವಿಚಾರ. ನೀವೆಲ್ಲ ಹೆಂಗೆ ಹೇಳ್ತಾ ಇದ್ದೀರೋ, ಒಂದು ಗಂಟೆ ಈಗ ಏನೇನು ಪ್ರಾಬ್ಲಮ್ ಹೇಳ್ತಾ ಇದ್ದೀರೋ ಅದೇ ಥರ ಪ್ರಾಬ್ಲಮ್ ಕಾರ್ಖಾನೆಗಳಿಗೂ ಐತೆ. ಏನಂದ್ರೆ ನಿಮ್ಮ ಪ್ರಾಬ್ಲಮ್ ನೀವು ಈ ಥರ ಮೀಟಿಂಗ್ ಮಾಡಿ ಹೇಳೋಕ್ಕಾಗ್ತೈತೆ. ನಮ್ಮ ಪ್ರಾಬ್ಲಮ್ ನಾವು ಏನಂತ ಹೋಗಿ ಗೌರ್ಮೆಂಟ್ ಹತ್ರ ಒಂದು ಇದಕ್ಕೆ ಲೆಟ್ರ್ ಕೊಟ್ಟು ಅದಕ್ಕೇನೋ ಒಂದು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹೆಂಗೆ ಅಂತ ಎಲ್ಲರೂ ಮಾತಾಡಿದ ಪ್ರಕಾರ ಇದು ಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಈಗ ಡೀಸೆಲ್ ಜಾಸ್ತಿ ಆಗಿದೆ, ಉಳುಮೆ ಮಾಡಬೇಕಂತ ಟ್ರ್ಯಾಕ್ಟರ್ ಇಟ್ಕೊಂಡು ಆ ರೇಟ್ಗಳು ಜಾಸ್ತಿ, ಎಲ್ಲ ರೇಟ್ಗಳು ಜಾಸ್ತಿ ಐತೆ. ಅದೇ ಥರ ನಮಗೆ ಏನಂತ ಕಪ್ಪು ರೇಟ್ ಮಾತ್ರ ಕಮ್ಮಿ ಇರುತ್ತೆ. ಅದೇ ಪ್ರಕಾರ ನಮ್ಮದು ಏನಾಯ್ತು ಅಂತ ಎಲ್ಲ ರೇಟ್ಗಳು ಜಾಸ್ತಿ ಐತೆ. ಸಕ್ಕರೆ ಯಾವಾಗಲೂ 31 ರೂಪಾಯಿ ಹಾಕಿ ಇಟ್ಟಿದ್ದಾರೆ ಒಂದು 10 ವರ್ಷ, ಇನ್ನೂ ಅದು ರೈಸೇ ಮಾಡಿಲ್ಲ, ಜಾಸ್ತಿಯೇ ಮಾಡಿಲ್ಲ. ಈಗ ನಾವು ಏನು ಕೇಳ್ತಾ ಇದ್ದೀವಿ ಆ ಥರ ಗೌರ್ಮೆಂಟ್ ಹತ್ರ, ನೀವು ಅದು 45 ಮಾಡಿ, ನೀವು 45 ಮಾಡಿ ರೈತರದ್ದು ಜಾಸ್ತಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ರೈತರು ಚೆನ್ನಾಗಿರುವಾಗ ಕಾರ್ಖಾನೆ ಇರುತ್ತೆ, ಕಾರ್ಖಾನೆ ಒಂದು ಲೆವೆಲ್ ಚೆನ್ನಾಗಿರುವಾಗ ರೈತರು ಬದುಕ್ತಾರೆ. ಇದು ಎರಡು ಒಟ್ಟಿಗೆ ಹೋಗಬೇಕು. ನಾವು ಅದೇ ಥರ 45 ಮಾಡಿ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದೀವಿ.